ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಬಲಿಯಾಗಿದ್ದಾನೆ. ಆಸ್ಪತ್ರೆಗೆ ಕಾಂಗ್ರೆಸ್ನ ಶಾಸಕರು ನಾರಾ ಭರತ್ ರೆಡ್ಡಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮೃತನ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಭರತ್ ರೆಡ್ಡಿ. ಬ್ಯಾನರ್ ಗಲಾಟೆಗೆ ಕೈ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಬಲಿಯಾಗಿದೆ. ಆಸ್ಪತ್ರೆಗೆ ಕಾಂಗ್ರೆಸ್ನ ಶಾಸಕ ನಾರಾ ಭರತ್ ರೆಡ್ಡಿ ಭೇಟಿಯನ್ನ ಕೊಟ್ಟಿದ್ದಾರೆ. ಮೃತನ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಭರತ್ ರೆಡ್ಡಿ. ಕೆಲವೇ ಕ್ಷಣಗಳಲ್ಲಿ ರಾಜಶೇಖರ್ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಬಳ್ಳಾರಿಯ ಹುಸೇನ್ ನಗರದಲ್ಲಿರುವಂತಹ ರಾಜಶೇಖರ್ ನಿವಾಸ ಪೂಜೆ ಪುರಸ್ಕಾರ ಮುಗಿಸಿ ಕುಟುಂಬಸ್ಥರಿಂದ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ರಾಜಶೇಖರ್ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಶಾಸಕರು ಹೋಗ್ತಾರೆ, ಹೋಗ್ಬಿಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿಬಿಟ್ಟು ಅಷ್ಟೇ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೇನು ಮಾಡೋದಕ್ಕೆ ಅವ್ರ ಕೈಲಿ ಇನ್ನೇನು ಮಾಡೋದಕ್ಕೆ ಆಗೋದಿಲ್ವಲ್ಲ, ಎಲ್ಲ ಆಗೋಗ್ಬಿಟ್ಟಿದೆ. ಮುಗಿದೋದ್ಮೇಲೆ ಇನ್ನೇನು ಮಾಡೋದಕ್ಕಾಗತ್ತೆ? ಎಲ್ಲರೂ ಹೋಗ್ತಾರೆ, ಅವರ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ, ಸಾಂತ್ವನವನ್ನ ಹೇಳ್ತಾರೆ, ಅಷ್ಟೇ, ಮುಗೀತು ಅಲ್ಲಿಗೆ. ಸ್ವಲ್ಪ ದಿನಗಳ ಕಾಲ ಇದೇ ಒಂದು ಕಾವಿರುತ್ತೆ. ಆ ಕಾವು ಮುಗಿಯೋವರೆಗೂ ಅಷ್ಟೇ ಎಲ್ಲವೂ ಕೂಡ. ಅದಾದ ನಂತರ ಅವ್ನು ಸತ್ನ, ಅವನು ಬಿಟ್ಟನ, ಅವ್ನ ಕುಟುಂಬಸ್ಥರು ಏನು ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬಸ್ಥರಿಗೆ ಯಾರು ಸಮಾಧಾನ ಮಾಡ್ತಾರೆ, ಅವರ ಕುಟುಂಬಸ್ಥರನ್ನು ಯಾರು ನೋಡ್ಕೊಳ್ತಾರೆ, ಇದ್ಯಾವುದೂ ಕೂಡ ಯಾವ ಶಾಸಕ ಯಾವ ಕಾರ್ಯಕರ್ತನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸತ್ತಾಗ ಮಾತ್ರ ಹೋಗ್ಬಿಟ್ಟು ಸಾಂತ್ವನ ಹೇಳೋದು ಅಷ್ಟನ್ನು ಬಿಟ್ಟರೆ ಬೇರೆ ಇನ್ಯಾವುದೇ ಕೆಲಸವನ್ನು ಕೂಡ ಮಾಡುವುದಿಲ್ಲ. ಇದೇನು ಹೊಸದೇನಲ್ಲ, ಈ ಹಿಂದೆ ಸಾಕಷ್ಟು ಕೇಸ್ಗಳು ಇದೇ ರೀತಿಯಾಗಿ ಆಗಿದೆ. ಹೋಗೋದು ಸಾಂತ್ವನ ಹೇಳೋದು ಬರೋದಷ್ಟೇ. ನೋಡಿ, ಒಂದೇ ಒಂದು ಬ್ಯಾನರ್ನ ಕಿಚ್ಚು ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿಯನ್ನು ಬಲಿ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಕಿಚ್ಚನ್ನು ಹಚ್ಚಿಸ್ತಾ ಇದೆ ಅಂತಂದರೆ ಇನ್ಯಾವ ಪರಿ ಮಟ್ಟಿಗೆ ಈ ಬ್ಯಾನರ್ನ ಕಿಚ್ಚು ಹೊಚ್ಕೊಂಡಿರ್ಬೋದು ಅಂತ ಯೋಚನೆ ಮಾಡಿ. ಎಸ್ಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗ ಎಲ್ಲಿದ್ದೀರಿ, ಯಾವ ಸ್ಥಳದಲ್ಲಿದ್ದೀರಿ? ಈಗ ರಾಜಶೇಖರ್ ಅವರ ಮೃತದೇಹವನ್ನ ಹಸ್ತಾಂತರ ಮಾಡೋದಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುತ್ತಾದ್ರೆ. ಹೌದು ರಮ್ಯಾ, ಏನು ಬಳ್ಳಾರಿಯ ಬ್ಯಾನರ್ ವಿಚಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಏನಿದ್ದಾನೆ ಈಗಾಗಲೇ ಮೃತಪಟ್ಟಿರುವಂತದ್ದು. ನಾವಿದೀಗ ಬಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೇವೆ. ಒಳಭಾಗದಲ್ಲಿ ಈಗಾಗಲೇ ಮೃತದೇಹದ ಒಂದು ಮರಣೋತ್ತರ ಪರೀಕ್ಷೆಯು ಕೂಡ ಮುಕ್ತಾಯವಾಗಿದೆ. ಒಳಭಾಗದಲ್ಲಿ ಬಳ್ಳಾರಿಯ ನಗರ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ, ಅವರ ಚಿಕ್ಕಪ್ಪರಾದಂತಹ ಪ್ರತಾಪ್ ರೆಡ್ಡಿ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮೊಕ್ಕ ಮೂಡಿರುವಂತದ್ದು. ಈ ಒಂದು ಶವಾಗಾರದ ಮುಂಭಾಗದಲ್ಲಿ ಅವರು ಇರುವಂತದ್ದು. ಅಷ್ಟೇ ಅಲ್ಲದೆ ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಅವರ ಒಂದು ಪೋಷಕರು ಕೂಡ ಈಗಾಗಲೇ ಇವತ್ತೇ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೂ ಕೂಡ ಈ ಒಂದು ಚರ್ಚೆಯನ್ನ ನಡೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದ್ದು ಈ ಒಂದು ಶವ ಹಸ್ತಾಂತರವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಒಂದು ನಗರದ ಹುಸೇನ್ ನಗರದಲ್ಲಿರ್ತಕ್ಕಂಥ ರಾಜಶೇಖರ್ ಅವರ ನಿವಾಸಕ್ಕೆ ಕೊಂಡೊಯ್ದು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ನಂತರ ಅಂತ್ಯಕ್ರಿಯೆ ಮಾಡುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟೇ ಅಲ್ಲದೆ ಈಗಾಗಲೇ ರಾಜಶೇಖರ್ ಅವರ ನಿವಾಸದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ವಹಿಸಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ವಹಿಸಿರ್ತಕ್ಕಂಥದ್ದು. ಇದು ಮತ್ತೊಂದು ಕಡೆ ಈಗಾಗಲೇ ಬಳ್ಳಾರಿಯ ಮಾಜಿ ಶಾಸಕರಾದಂತಹ ಸೋಮಶೇಖರ್ ರೆಡ್ಡಿ ಅವರು ಕೂಡ ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಈ ಒಂದು ಘಟನೆಗೆ ಪೊಲೀಸರು ಕೂಲಂಕುಷವಾಗಿ ಒಂದು ಪರಿಶೀಲನೆಯನ್ನ ನಡೆಸಬೇಕು, ಸಮಗ್ರವಾದಂತಹ ತನಿಖೆಯನ್ನ ನಡೆಸಬೇಕು. ಯಾರ ಗುಂಡೇಟಿಗೆ ರಾಜಶೇಖರ್ ಬಲಿಯಾಗಿದ್ದಾನೆ ಅನ್ನುವಂಥದ್ದು ಈ ಒಂದು ತನಿಖೆಯನ್ನ ಸೂಕ್ತ ತನಿಖೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ನಾರಾ ಭರತ್ ರೆಡ್ಡಿ ಅವರ ವಿರುದ್ಧ ಕೂಡ ಗಂಭೀರ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಒಟ್ನಲ್ಲಿ ಇಡೀ ಬಳ್ಳಾರಿಯಲ್ಲಿ ನಿಜಕ್ಕೂ ಕೂಡ ಪ್ರಕ್ಷುಬ್ಧವಾದಂತಹ ವಾತಾವರಣವಿದೆ. ಬೂದಿ ಮುಚ್ಚಿದ ಕೆಂಡವಾಗಿದೆ. ನಿಜಕ್ಕೂ ಕೂಡ ಈ ಒಂದು ಅಮಾಯಕ ರಾಜಶೇಖರ್ ಈ ಒಂದು ಬಲಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇವರ ಪೋಷಕರಲ್ಲೂ ಕೂಡ ನಿಜಕ್ಕೂ ಕೂಡ ದುಃಖಮಯವಾಗಿದ್ದಾರೆ. ಅಷ್ಟೇ ಅಲ್ಲದೆ ಸಾವಿಗೆ ನ್ಯಾಯವನ್ನು ಕೂಡ ಕೇಳ್ತಾ ಇದ್ದಾರೆ ರಮ್ಯಾ.
ನೋಡಿ ರಾಜಶೇಖರ್, ನೋಡಿ ಪ್ರತಿ ಬಾರಿಯೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತ ಈ ರೀತಿಯಾಗಿ ಸತ್ತಂತಹ ಸಂದರ್ಭದಲ್ಲಿ ಹೋಗೋದು, ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳೋದು ಇಷ್ಟೇ ಆಗೋಗ್ಬಿಡುತ್ತೆ. ವಾಟ್ ನೆಕ್ಸ್ಟ್? ಮುಂದಿನ ಜೀವನದಲ್ಲಿ ಪಾಪ ಅವರು ಕುಟುಂಬಸ್ಥರು ಏನು ಮಾಡ್ತಾರೆ ಏನು ಅನ್ನೋದು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಬಿಸಿಯ ಕಾವು ಯಾವ ರೀತಿಯಾಗಿರುತ್ತೆ ಅಂದರೆ ಎಲ್ಲ ರಾಜಕೀಯದವರು ಕೂಡ ಹೋಗೋದು, ಭೇಟಿ ಮಾಡೋದು, ಸಾಂತ್ವನ ಹೇಳೋದು ಅಷ್ಟೇ ಆಗೋಗ್ಬಿಡುತ್ತೆ. ಇಷ್ಟೇನಾ ಈ ರಾಜಕೀಯ ವ್ಯಕ್ತಿಗಳ ಹಣೆ ಬರಹ ಅಂತ? ಎಸ್, ಈಗಾಗಲೇ ರಮ್ಯಾ ಏನು ಆ ಒಂದು ಮೃತ ರಾಜಶೇಖರ ತಾಯಿ ತುಳಸಿ ಏನಿದ್ದಾರೆ ಅವರು ಕೂಡ ಮಾಧ್ಯಮಗಳ ಮುಂದೆ ಕಣ್ಣೀರನ್ನ ಇಟ್ಟಿರ್ತಕ್ಕಂಥದ್ದು. ನನ್ನ ಮಗನ ಒಂದು ಸಾವಿಗೆ ನ್ಯಾಯವನ್ನ ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪರಿಹಾರ ಬೇಡ, ಸಾವಿಗೆ ನ್ಯಾಯ ಬೇಕು, ಯಾರ ಗುಂಡಿಗೆ ನನ್ನ ಮಗ ಬಲಿಯಾಗಿದ್ದಾನೆ ಅನ್ನುವಂಥದ್ದು ಪೊಲೀಸ್ ತನಿಖೆ ಸಮಗ್ರವಾದಂತಹ ಸೂಕ್ತವಾದಂತಹ ತನಿಖೆಯನ್ನ ಮಾಡಬೇಕು. ಮಗ ನಿಜಕ್ಕೂ ಕೂಡ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ, ಮಗ ದುಡಿತಾ ಇದ್ದ, ನಿಜಕ್ಕೂ ಇಡೀ ಕುಟುಂಬಕ್ಕೆ ನನ್ನ ಮಗ ಆಧಾರ ಸ್ತಂಭವಾಗಿದ್ದ. ಆದ್ರೆ ಈಗ ಆತ ಇಲ್ಲ, ಹಣದಿಂದ ಆತನನ್ನ ಕೊಂಡ್ಕೊಳ್ಳಿಕ್ಕಾಗಲಿಲ್ಲ. ಆದ್ರೆ ನನ್ನ ಮಗನಿಗೆ ಸಾವಿಗೆ ನ್ಯಾಯ ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಮೃತ ಕುಟುಂಬಸ್ಥರು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ರಮ್ಯಾ.